ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರ ದುರಾಡಳಿತವನ್ನ ಮಾಡುತ್ತಿದೆ. ಪರಮೇಶ್ವರ್ ಅವರು ಗೊತ್ತಿಲ್ಲದ ಮಿನಿಸ್ಟರ್, ಏನೇ ಕೇಳಿದ್ರು ಗೊತ್ತಿಲ್ಲ ನೋಡೋಣ ಅಂತ ಹೇಳ್ತಾರೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅವರನ್ನು ಏನೇ ಹೋಗಿ ಪ್ರಶ್ನೆ ಮಾಡಿದ್ರು ಕೂಡ ಅವ್ರಿಗೆ ಏನು ಗೊತ್ತಿಲ್ಲದ ಮಿನಿಸ್ಟರ್ ಆಗ್ಬಿಟ್ಟವ್ರೆ. ಏನೇ ಕೇಳಿದ್ರು ಗೊತ್ತಿಲ್ಲ ನೋಡೋಣ ಅಂತ ಹೇಳ್ತಾರೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಕಾನೂನು ಸುವ್ಯವಸ್ಥೆ ಹಾಳು ಮಾಡಿರೋದೇ ಸರ್ಕಾರದ ಸಾಧನೆ ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಖಂಡಿತವಾಗಿ ಶಿಡ್ಲಘಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೇಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ? ಏನದಕ್ಕೇನು ಟೈಮ್ ನಿಗದಿ ಮಾಡಿದ್ದೀರಾ ನೀವು? ನಾವೆಲ್ಲ ಸಾರಿ ಮತ್ತೆ ಅವರು ನಾನು JDS ಕೇಳಿಕೊಂಡು BJP ಕೇಳಿಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ಈ ಸರ್ಕಾರ ದುರಾಡಳಿತ ಮಾಡ್ತಾ ಇದೆ, ಸ್ವಜನ ಪಕ್ಷಪಾತ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಮುಖ್ಯವಾಗಿ ಇವತ್ತು ನಮ್ಮ ಹೋರಾಟ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ನಮ್ಮ ಗೃಹ ಸಚಿವರಿಗೆ ಏನೇ ಕೇಳಿದ್ರು ಇಲ್ಲ ನೋಡೋಣ, ಇಷ್ಟರಲ್ಲೇ ಕಾಲ ಕಳ್ಕೊಂಡಿದ್ದಾರೆ ಅವರು 2 ವರ್ಷ. ಗೊತ್ತಿಲ್ಲದ ಮಿನಿಸ್ಟರ್ 2 ವರ್ಷದ ಸಾಧನೆ, ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿರೋದೇ ಈ ಸರ್ಕಾರದ ಸಾಧನೆ. ಬಳ್ಳಾರಿ ಫೈರಿಂಗ್ ಅಖಾಡದಲ್ಲಿ ಈಗ ಪರಿಹಾರದ ಪಾಲಿಟಿಕ್ಸ್ ಶುರುವಾಗಿದೆ. ಮೃತ ಕಾಂಗ್ರೆಸ್ ಕಾರ್ಯಕರ್ತನ ಮನೆಗೆ BJP ನಾಯಕರು ಭೇಟಿ ಕೊಟ್ಟಿದ್ದಾರೆ. ಕುಟುಂಬಕ್ಕೆ BJPಯಿಂದ 10 ಲಕ್ಷ ಪರಿಹಾರವನ್ನು ಕೂಡ ಕೊಡಲಾಗಿದೆ. ರಾಜಶೇಖರ್ ಕುಟುಂಬಕ್ಕೆ 10 ಲಕ್ಷ ನೀಡಿದ ವಿಜೇಂದ್ರ, ಕಾಂಗ್ರೆಸ್ ಕಾರ್ಯಕರ್ತನಿಗೆ BJPಯಿಂದ ಪರಿಹಾರ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ವತಿಯಿಂದ 25 ಲಕ್ಷ ನಗದು ಪರಿಹಾರವನ್ನು ಕೊಡಲಾಗಿತ್ತು. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿದ್ರು. ಈಗ ಕಾಂಗ್ರೆಸ್ ಬೆನ್ನಲ್ಲೇ BJP ಸರದಿ. BJP ನಾಯಕರಿಂದಲೂ ಕೂಡ 10 ಲಕ್ಷ ಪರಿಹಾರದ ಹಣವನ್ನು ಕೊಡಲಾಗಿದೆ. ಬಳ್ಳಾರಿ ಅಖಾಡದಲ್ಲಿ ರಂಗೇರಿದ ಪರಿಹಾರ ರಾಜಕೀಯ. ನೋಡಿ ಸರ್, ಒಳ್ಳೇದಾಗಲ್ಲ. ಏನನ್ನ ಕಷ್ಟ ಇದ್ರು ಹೇಳಿರಿ. ಅವ್ರಿಗೆ ಅಮೌಂಟ್ ಅದು ಎಷ್ಟಿದೆ ನೋಡ್ಕೊಳ್ರಿ. 10 ಲಕ್ಷ ಇದೆ, ನಿನ್ನ ಅಕೌಂಟಿಗೆ ಹಾಕೋಬೋದು. ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರ ದುರಾಡಳಿತವನ್ನ ಮಾಡುತ್ತಿದೆ. ಪರಮೇಶ್ವರ್ ಅವರು ಗೊತ್ತಿಲ್ಲದ ಮಿನಿಸ್ಟರ್, ಏನೇ ಕೇಳಿದ್ರು ಗೊತ್ತಿಲ್ಲ ನೋಡೋಣ ಅಂತ ಹೇಳ್ತಾರೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅವರನ್ನು ಏನೇ ಹೋಗಿ ಪ್ರಶ್ನೆ ಮಾಡಿದ್ರು ಕೂಡ ಅವ್ರಿಗೆ ಏನು ಗೊತ್ತಿಲ್ಲದ ಮಿನಿಸ್ಟರ್ ಆಗ್ಬಿಟ್ಟವ್ರೆ. ಏನೇ ಕೇಳಿದ್ರು ಗೊತ್ತಿಲ್ಲ ನೋಡೋಣ ಅಂತ ಹೇಳ್ತಾರೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಕಾನೂನು ಸುವ್ಯವಸ್ಥೆ ಹಾಳು ಮಾಡಿರೋದೇ ಸರ್ಕಾರದ ಸಾಧನೆ ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಖಂಡಿತವಾಗಿ ಶಿಡ್ಲಘಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೇಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ? ಏನದಕ್ಕೇನು ಟೈಮ್ ನಿಗದಿ ಮಾಡಿದ್ದೀರಾ ನೀವು? ನಾವೆಲ್ಲ ಸಾರಿ ಮತ್ತೆ ಅವರು ನಾನು JDS ಕೇಳಿಕೊಂಡು BJP ಕೇಳಿಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ಈ ಸರ್ಕಾರ ದುರಾಡಳಿತ ಮಾಡ್ತಾ ಇದೆ, ಸ್ವಜನ ಪಕ್ಷಪಾತ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಮುಖ್ಯವಾಗಿ ಇವತ್ತು ನಮ್ಮ ಹೋರಾಟ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ನಮ್ಮ ಗೃಹ ಸಚಿವರಿಗೆ ಏನೇ ಕೇಳಿದ್ರು ಇಲ್ಲ ನೋಡೋಣ, ಇಷ್ಟರಲ್ಲೇ ಕಾಲ ಕಳ್ಕೊಂಡಿದ್ದಾರೆ ಅವರು 2 ವರ್ಷ. ಗೊತ್ತಿಲ್ಲದ ಮಿನಿಸ್ಟರ್ 2 ವರ್ಷದ ಸಾಧನೆ, ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿರೋದೇ ಈ ಸರ್ಕಾರದ ಸಾಧನೆ. ಬಳ್ಳಾರಿ ಫೈರಿಂಗ್ ಅಖಾಡದಲ್ಲಿ ಈಗ ಪರಿಹಾರದ ಪಾಲಿಟಿಕ್ಸ್ ಶುರುವಾಗಿದೆ. ಮೃತ ಕಾಂಗ್ರೆಸ್ ಕಾರ್ಯಕರ್ತನ ಮನೆಗೆ BJP ನಾಯಕರು ಭೇಟಿ ಕೊಟ್ಟಿದ್ದಾರೆ. ಕುಟುಂಬಕ್ಕೆ BJPಯಿಂದ 10 ಲಕ್ಷ ಪರಿಹಾರವನ್ನು ಕೂಡ ಕೊಡಲಾಗಿದೆ. ರಾಜಶೇಖರ್ ಕುಟುಂಬಕ್ಕೆ 10 ಲಕ್ಷ ನೀಡಿದ ವಿಜೇಂದ್ರ, ಕಾಂಗ್ರೆಸ್ ಕಾರ್ಯಕರ್ತನಿಗೆ
ಬಿಜೆಪಿಯಿಂದ ಪರಿಹಾರ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ವತಿಯಿಂದ 25 ಲಕ್ಷ ನಗದು ಪರಿಹಾರವನ್ನು ಕೊಡಲಾಗಿತ್ತು. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿದ್ರು. ಈಗ ಕಾಂಗ್ರೆಸ್ ಬೆನ್ನಲ್ಲೇ ಬಿಜೆಪಿ ಸರದಿ. ಬಿಜೆಪಿ ನಾಯಕರಿಂದಲೂ ಕೂಡ 10 ಲಕ್ಷ ಪರಿಹಾರದ ಹಣವನ್ನು ಕೊಡಲಾಗಿದೆ. ಬಳ್ಳಾರಿ ಅಖಾಡದಲ್ಲಿ ರಂಗೇರಿದ ಪರಿಹಾರ ರಾಜಕೀಯ. ಇಲ್ಲ ನಾನಿದೆ ಸರ್, ನಾನಿದೆ. ನೋಡಿ ಸರ್, ಒಳ್ಳೇದಾಗಲ್ಲ. ಏನನ್ನ ಕಷ್ಟ ಇದ್ರು ಹೇಳಿರಿ. ಅವ್ರಿಗೆ ಅಮೌಂಟ್ ಅದು ಎಷ್ಟಿದೆ ನೋಡ್ಕೊಳ್ರಿ. 10 ಲಕ್ಷ ಇದೆ, ನಿನ್ನ ಅಕೌಂಟಿಗೆ ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರ ದುರಾಡಳಿತವನ್ನ ಮಾಡುತ್ತಿದೆ. ಪರಮೇಶ್ವರ್ ಅವರು ಗೊತ್ತಿಲ್ಲದ ಮಿನಿಸ್ಟರ್, ಏನೇ ಕೇಳಿದ್ರು ಗೊತ್ತಿಲ್ಲ ನೋಡೋಣ ಅಂತ ಹೇಳ್ತಾರೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅವರನ್ನು ಏನೇ ಹೋಗಿ ಪ್ರಶ್ನೆ ಮಾಡಿದ್ರು ಕೂಡ ಅವ್ರಿಗೆ ಏನು ಗೊತ್ತಿಲ್ಲದ ಮಿನಿಸ್ಟರ್ ಆಗ್ಬಿಟ್ಟವ್ರೆ. ಏನೇ ಕೇಳಿದ್ರು ಗೊತ್ತಿಲ್ಲ ನೋಡೋಣ ಅಂತ ಹೇಳ್ತಾರೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಕಾನೂನು ಸುವ್ಯವಸ್ಥೆ ಹಾಳು ಮಾಡಿರೋದೇ ಸರ್ಕಾರದ ಸಾಧನೆ ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್, ಈಗ ಖಂಡಿತವಾಗಿ ಶಿಡ್ಲಘಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೇಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ. ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ. ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ? ಏನದಕ್ಕೇನು ಟೈಮ್ ನಿಗದಿ ಮಾಡಿದ್ದೀರಾ ನೀವು? ನಾವಲ್ಲ ಸರ್. ಮತ್ತೆ ಅವರು ನಾನು JDS ಕೇಳ್ಕೊಂಡು BJP ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ಈ ಸರ್ಕಾರ ದುರಾಡಳಿತ ಮಾಡ್ತಾ ಇದೆ. ಸ್ವಜನ ಪಕ್ಷಪಾತ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಮುಖ್ಯವಾಗಿ ಇವತ್ತು ನಮ್ಮ ಹೋರಾಟ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ನಮ್ಮ ಗೃಹ ಸಚಿವರಿಗೆ ಏನೇ ಕೇಳಿದ್ರು ಇಲ್ಲ ನೋಡೋಣ, ಇಷ್ಟರಲ್ಲೇ ಕಾಲ ಕಳ್ಕೊಂಡಿದ್ದಾರೆ ಅವರು 2.5 ವರ್ಷ. ಗೊತ್ತಿಲ್ಲದ ಮಿನಿಸ್ಟ್ರು 2 ವರ್ಷದ ಸಾಧನೆ, ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿರೋದೇ ಈ ಸರ್ಕಾರದ ಸಾಧನೆ. ಬಳ್ಳಾರಿ ಫೈರಿಂಗ್ ಅಖಾಡದಲ್ಲಿ ಈಗ ಪರಿಹಾರದ ಪಾಲಿಟಿಕ್ಸ್ ಶುರುವಾಗಿದೆ. ಮೃತ ಕಾಂಗ್ರೆಸ್ ಕಾರ್ಯಕರ್ತನ ಮನೆಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಕುಟುಂಬಕ್ಕೆ ಬಿಜೆಪಿಯಿಂದ 10 ಲಕ್ಷ ಪರಿಹಾರವನ್ನು ಕೂಡ ಕೊಡಲಾಗಿದೆ. ರಾಜಶೇಖರ್ ಕುಟುಂಬಕ್ಕೆ 10 ಲಕ್ಷ ನೀಡಿದ ವಿಜೇಂದ್ರ, ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿಜೆಪಿಯಿಂದ ಪರಿಹಾರ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ವತಿಯಿಂದ 25 ಲಕ್ಷ ನಗದು ಪರಿಹಾರವನ್ನು ಕೊಡಲಾಗಿತ್ತು. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿದ್ರು. ಈಗ ಕಾಂಗ್ರೆಸ್ ಬೆನ್ನಲ್ಲೇ ಬಿಜೆಪಿ ಸರದಿ. ಬಿಜೆಪಿ ನಾಯಕರಿಂದಲೂ ಕೂಡ 10 ಲಕ್ಷ ಪರಿಹಾರದ ಹಣವನ್ನು ಕೊಡಲಾಗಿದೆ. ಬಳ್ಳಾರಿ ಅಖಾಡದಲ್ಲಿ ರಂಗೇರಿದ ಪರಿಹಾರ ರಾಜಕೀಯ. ಸರ್ ಬನ್ನಿ ಸರ್. ಇಲ್ಲ ನಾನಿದೆ ಸರ್, ನಾನಿದೆ. ನೋಡಿ ಸರ್, ಒಳ್ಳೇದಾಗಲ್ಲ. ಏನನ್ನ ಕಷ್ಟ ಇದ್ರು ಹೇಳಿರಿ. ಅವ್ರಿಗೆ ಅಮೌಂಟ್ ಅದು ಎಷ್ಟಿದೆ ನೋಡ್ಕೊಳ್ರಿ. 10 ಲಕ್ಷ ಇದೆ, ನಿನ್ನ ಅಕೌಂಟಿಗೆ ఆయన ఉన్నాడంటే